ಸುಮತಿ ಸುಮತಿ ಬಾರೆ ಹೊರಗೆ. ಸುಮತಿ ಸುಮತಿ ನಾನು ಭಿಕ್ಷುಕ ಅಲ್ಲ. ನೀವು ನೀಡಿದ ಅನ್ನ ಉಂಡೋಕ್ಕೂ ಮೊದಲಿಲ್ಲ. ನಾನು ನನ್ನ ಸುಮತಿನ ನೋಡ್ಬೇಕು ಅಂತ ನೀನ್ ಬಂದಿದ್ದ. ಛೇ, ನಾನು ಯಾವನೋ ಭಿಕ್ಷುಕ ಬಂದು ಭಿಕ್ಷೆ ಬೇಡ್ತಾ ಅದನ್ನ ಅನ್ಕೊಂಡೆ. ಇಲ್ಲಿ ಯಾವ ಸುಮತಿನೂ ಇಲ್ಲ, ಅನ್ನ ಭಾಗ್ಯನೂ ಇಲ್ಲ. ಇಲ್ಲಿ ಬಂದಿದ್ದು ಸ್ಥಿರವಾಗಿಯೂ ಇಲ್ಲ. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ಎಲ್ಲಿದ್ದಾಳೆ ನನ್ನ ಸುಮತಿ? ನನ್ನ ಪ್ರಾಣದಂತರು ಸುಮತಿ ಎಲ್ಲಿದ್ದಾಳೆ? ನಿನ್ ಸುಮತಿ? ನಿನ್ನ ಹೆಂಡತಿ ಸುಮತಿ? ನೀನು ಮನೆ ಬಿಟ್ಟು ಹೋದ ಅವನನ್ನು ಹೊರಗತ್ತಾ ಇದ್ದೆ. ಅವಳಿಗೆ ಏನೋ ಕಾದಿತ್ತೋ ಏನೋ ಗೊತ್ತಿಲ್ಲ. ಈ ಮನೆಯಲ್ಲೇ ಇರ್ತೇನೆ ಅಂದಳು. ಈ ಮನೆಯಲ್ಲಿ ಇರೋದು ಸ್ಥಿರವಲ್ಲ. ನಿನ್ನ ಅನಂತ ಆಶ್ರಮಕ್ಕೆ ಅಡ್ಡಿ ಬರ್ತಾನೆ ಅಂತ ಹೇಳಿದೆ. ಆ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಕತ್ತಿಗೆ ಕೈ ಕೊಟ್ಟು ಹೊರಗೆ ಹಾಕಿದೆ. ಏನಂತೆ? ನಮ್ಮ ದೇಶದಲ್ಲಿ ತಾಯಿನ ದೇವತೆ ಅಂತ ಪೂಜಿಸ್ತಾರೆ. ಮಾತೃದೇವ ಭವ ಅಂತ ಕರೀತಾರೆ. ಅಂಥ ಪವಿತ್ರ ಮೂರ್ತಿನ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ. ನೀನು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನಿನ್ನಂತ ಪಾಪಿ ಮಕ್ಕಳು ಈ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಹುಟ್ಟೋದಕ್ಕೆ ಸಾಧ್ಯ ಇಲ್ಲಪ್ಪ. ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನೇನು ಹುಟ್ಟುವ ಮೊದಲು ನಿಮ್ಮ ಮಾತಿನಂತೆ ನಡೀತೀನಂತ ಅಗ್ರಿಮೆಂಟ್ಗೆ ಸಹಿ ಹಾಕಿ ಹುಟ್ಟಿ ಬಂದನೇನೋ. ಅಯ್ಯೋ ಪಟ್ಟಿ ಮಗನೇ, ಅಗ್ರಿಮೆಂಟ್ ಲೈಕ್ ಮಾತಾಡ್ತಾ ಇದ್ದ ನೀನು. ನಿನ್ನಂತ ಪಾಪಿ ಮಗನ ಇಂಥ ದುಡ್ಡು ಜೀವ ಸಹಿತ ಬದುಕಿಸಲಿ ಇವತ್ತು ನಿಮ್ಮನ್ನ. ನಮ್ಮನ್ನೇನು ಮಾಡ್ಬೇಡ್ರಿ, ನೀವು ಕಾಲಿಗೆ ಬೀಳ್ತೀವಿ, ನಮ್ಮನ್ನು ಕ್ಷಮಿಸ್ಬೇಡ್ರಿ. ಪ್ರಾಣ ಭಯ ನಿಮ್ಮನ್ನು ಕೊಲ್ಲೋದಕ್ಕೆ ಪವಿತ್ರವಾಗಿರೋ ಈ ನನ್ನ ಕಣ್ಣಿನ ಬುಲೆಟ್ಗಳು ವೇಸ್ಟ್ ಆಗೋದು ಬೇಡ. ನೀವು ಮಾಡಿದ ಕರ್ಮದಿಂದ ಆ ಭಗವಂತ ನಿಮಗೆ ಸರಿಯಾದ ಶಿಕ್ಷೆ ಕೊಡ್ತಾನೆ. ಆ ಭಗವಂತ ಸರಿಯಾದ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಾನೀಗ ಹೋಗ್ತೀನಿ, ನನ್ನ ಸುಮಂಗನ ಭೇಟಿ ಆಗ್ತೀನಿ. ಅವಳು ಎಲ್ಲೇ ಇರಲಿ ಹುಡುಕಿ ಕರ್ಕೊಂಡು ಬರ್ತೀನಿ. ನನ್ನ ಸುಮತಿನ ನಾನು ಕರ್ಕೊಂಡು ಬರುವಷ್ಟರಲ್ಲಿ ಈ ಮನೆನ ನೀನ್ ಖಾಲಿ ಮಾಡ್ಬೇಕು. ಅದಾಗದೆ ಹೋದ್ರೆ ಪಟ್ಟಿ ಮಗನೇ ಈ ಮನೆಯ ಒತ್ತು ಓಡಿಸ್ತೀನಿ ನಿಮ್ಮನ್ನ. I am a military man. ನನಗೆ ದೇಶ ಕಾಯೋದು ಗೊತ್ತು. ನಿನ್ನಂತ ದುಷ್ಟ ಮಕ್ಕಳಿಗೆ ಶಿಕ್ಷೆ ಹಾಕಿ ಕೊಡ್ಬೇಕನ್ನೋದು ಗೊತ್ತು. ಇದುವರೆಗೂ ಹೆತ್ತ ಬಡಲಿನ ಸಂಕಟದಿಂದ ನೀನ್ ಎಷ್ಟೇ ಜಿಗಿದಾಡಿದ್ರು, ಎಷ್ಟೇ ಉಳಿದಾಡಿದ್ರು, ನಿನ್ ಪಾಡಿಗೆ ನಿನ್ನ ಹಾರ್ಕೊಂಡು ಇರೋದಕ್ಕೆ ಬಿಟ್ಟೆ. ಆದ್ರೆ ಇನ್ಮೇಲೆ ನಿನ್ನ ಆಟ ಫಿನಿಶ್. ಬರ್ತೀನಿ, ನನ್ನ ಸುಮತಿನ ಹುಡ್ಕೊಂಡು ಬರ್ತೀನಿ. ಸುಮತಿ
ಇಂಥ ದುಷ್ಟ ಮಗನ ಯಾಕಾದ್ರೂ ಹೆದ್ಬಿಟ್ಟೆ ಕಣೆ ನೀನು, ಯಾಕಾದ್ರೂ ಹೆದ್ಬಿಟ್ಟೆ. ಎಲ್ಲಿದ್ದೀಯಾ ಸುಮತಿ, ಎಲ್ಲಿದ್ದೀಯಾ ನೀನು? ಬರ್ತೀನಿ ಸುಮತಿ, ಬಂದೆ. ಅಯ್ಯೋ ರೀ, ಮೊತ್ತಿ ಹುಟ್ಟಿ ಬಂದಂಗ ನೋಡ್ರಿ. ಎಲ್ಲಿ ನಿಮ್ಮಪ್ಪ ಗುಂಡು ಹಾಕಿ ನಮ್ಮನ್ನ ಕೊಂದೇ ಬಿಡ್ತಾನಂತ ಮಾಡಿದ್ನಿ. ಹೌದು, ನನಗೂ ಭಯ ಆಯ್ತು ಶರ್ಮಿಳ. ಏನ್ ಮಾಡ್ಲಿ ಅಂತ ನಾನು ಮಾಡ್ತಾ ಇದ್ದೇನೆ. ಭಯ ಪಡಬೇಡ. ನೀನ್ ಯಾಕೆ ಭಯ ಪಡ್ತೀಯಾ? ನನ್ನ ಸ್ನೇಹಿತನೊಬ್ಬ ವಕೀಲ ಇದ್ದಾನೆ. ಆ ವಕೀಲಿಗೆ ಭೇಟಿಯಾಗಿ ಇಡೀ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡು ಬರ್ತೀನಿ. ಮಾರಲಿ ಬರುವಷ್ಟರಲ್ಲಿ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಆಗಿರುತ್ತೆ. ಅವನೇನು ಮಾಡ್ತಾನೆ, ಬಂದು ನೋಡು, ಆ ಕಾರ್ ಗಾಡಿ ಡ್ರೈವರ್ ಮಲ್ಲು ಬಂದ್ರೆ ಅರ್ಜೆಂಟಾಗಿ ಆ ಕಾರ್ ಗಾಡಿನ ಕೋರ್ಟ್ಗೆ ತರಲು ಹೇಳು, ನಾನು ಬರ್ತೇನೆ. ಎಲ್ಲವೂ ನಾನು ಅಂದುಕೊಂಡಂತೆ ನಡೀತಾ ಇದೆ. ನಾ ಕಂಡ ಕನಸು ನಡೆಸಾಗೋ ಸಮಯ ಈಗ ಬಂದಂತಾಯಿತು. ಮಹೇಂದ್ರ, ಈ ಎಲ್ಲ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಮೋಡಿಯಿಂದ ಆ ವಕೀಲನಿಗೆ ಮಂಕು ಬುದ್ಧಿಯನ್ನ ಬಡಿಸಿ ಸರ್ವ ಆಸ್ತಿಯನ್ನೆಲ್ಲ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ನನ್ನ ಮೈನ ಬಯಸಿದ ಪುರುಷನೊಂದಿಗೆ ಹಾಯಾಗಿರ್ತೀನಿ. ಹಾಯಾಗಿರ್ತೀನಿ. ಜಿ ಪೃಥ್ವಿರಾಜ್ 4 ದಿನವಾಯಿತು ಮನೆಗೆ ಬಂದು. ಇಷ್ಟೊತ್ತಾದ್ರೂ ಬನ್ನಿ. ಇಂದು ನನ್ನ ಮೈ ಮನಬೇಕೋ ಭಾರವಾದ. ಇಂಥ ಹೊತ್ತಿನಲ್ಲಿ ಅವರು ಬಂದಿದ್ರೆ ಎಷ್ಟೋ ಆನಂದವಾಗ್ತಾ ಇತ್ತು. ಓ ಮಲ್ಲು, ಈಗ ಬಂದಿಯಾ? ಬಾ ಮಲ್ಲು. ನಿಮ್ಮ ಯಜಮಾನ್ರು ನಿನಗೆ ಕಾರ್ ಚಾವಿ ತಗೊಂಡು ಕೋರ್ಟಿನ ಕಡೆಗೆ ಬರೋದಕ್ಕೆ ಹೇಳಿದ್ರು. ಫೋನ್ ಮಾಡಿದ್ರಿ ನನಗೂ. ಅದಕ್ಕೆ ಕಾರ್ ಚಾವಿ ತಗೊಂಡು ಕೋಟಿಗೆ ಬಾ ಅಂತ ಹೇಳಿದ್ರೆ, ಕೊಡ್ರಿ ಅವರ ಚಾವಿ ಕೊಡ್ರಿ, ಪಾಟ್ನ ಕೋಟಿಗೆ ಹೋಗ್ಕನ್ರಿ. ಈ ಮಲ್ಲು ಎಷ್ಟೊಂದು ಸುಂದರ. ಹಿತ್ತಲ ಗಿಡದಾಗ ಇಂತ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ್ ಹೊಂಟಿನಲ್ಲ, ನಾನು ಎಂತ ದಡ್ಡ ಅಂತೀನಿ. ಅವರ ನಿಮಗಿದು ಕಾಯಂ ರೋಗನ ಐತೇನ್ರಿ ಒಬ್ಬೊಬ್ರು ಮಾತಾಡೋದು? ಇಲ್ಲ ಮಲ್ಲು, ಅದು ಕೇ ಬೆಡ್ರೂಮ್ನಲ್ಲಿದೆ. ನೀನ ಹೋಗಿ ತಗೋ. ನಿಮ್ಮ ಬೆಡ್ರೂಮಿಗೆ ನಾವು ಹೋಗಿಲ್ರ? ಬ್ಯಾಡವ ಯವ್ವ, ಮೊದ್ಲ ನಮ್ಮ ಸೆನ್ಸರ್ ಬಾದ ಆಗ್ಯಾವ. ನಾನು ನಿಮ್ಮ ಬೆಡ್ರೂಮ್ನ್ಯಾಗ ಹೋಗಬೇಕು ಯಪ್ಪ. ಬ್ಯಾಡವ ಯವ್ವ, ಕಾನೂನು ಕೈ ತಗೊಳ್ದಕ್ಕತ್ನ. ಬ್ಯಾಡ ತಾಯಿ, ನೀನು ಹೋಗು, ಚಾವಿ ತಂದು ಕೊಡ್ಯವ. ನಾ ಹೊರ್ರ ತೊಡ್ಕೊಂಡು ಗೇರ್ ಹಾಕಿನಿ ಅಂದ್ರೆ ಕೋರ್ಟ್ ಮುಂದೆ ತಗೋತಾನೆ ಗೇರ್. ಹೋಗು. ಯಾಕೆ? ನೀನು ಹೋಗಿ ತಗೊಂಡ್ರೆ ಏನಾಗತ್ತೆ? ಬ್ಯಾಡ್ರಿ ಯವ್ವ, ಹೆಂಗೆ ಹೇಳಿ ಓ ಮಾರೇ. ಬ್ಯಾಡ ಯವ್ವ, ಕಾಲು ಬೀಳ್ತಾನೆ ಅವ. ಶಾನ್ಯಾಕತ್ ನಮ್ಮ ಬಂಗಾರ ತಾಯಿ. ಹೋಗ್ಯವ, ಚಾವಿ ತಂದು ಕೊಡ್ಯವ. ನೋಡ್ ಮಲ್ಲು, ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ಈ ನನ್ನ ಮಂಚದ ಮ್ಯಾಗ ನೀ ನನ್ನನ್ನು ಒಪ್ಪಿದ್ದಾದ್ರ ಸುಖ ಸುಪ್ತಪ್ತಿನಿಂದ ಆನಂದ ಪಡಿಸ್ತೀನಿ. ನಿನಗೆ ಎಷ್ಟು ಹಣ ಬೇಕೋ ಕೇಳು, ನಾನು ಬಿಸಾಕ್ತೀನಿ. ಆದ್ರ ನನ್ನ ಕಾಮದ ಹಸಿವನ್ನ ಹಿಂಗಿಸದೆ ಹೋಗ್ತೀರ. ಹಂಗ್ಯಾಕೆ ಮಾಡ್ತೆ ಯವ್ವ? ಹಿಂಗೆ ಮಾಡಿ ಎಷ್ಟು ಮಂದಿ ಸಾಯಿ ಹೊಡೆದೀನಿ. ಅಲ್ಲ, ಇದನ್ನೊಂದು ಕಲ್ತ ಬಿಟ್ರಿ ನೀವು? ಅಲ್ಲ, ಮನ್ಯಾಗ ಕೆಲಸ ಮಾಡೋ ಡ್ರೈವರ್ಗಳ ಮೇಲೆ ಮನಸ್ಸು ಮಾಡೀನಿ, ಹಾಲು ಕೊಡೋನ್ ಮೇಲೆ ಮನಸ್ಸು ಮಾಡೀನಿ. ಒಟ್ಟು ಇವನ್ ಮನಸ್ಸು ಮಾಡಿ ನಾಳೆ ಗಂಡಗೆ ಗೊತ್ತಾದ್ರೆ ಏನಂತ ಅವ್ರನ್ನ ಸಣ್ಣಾಗಿ ಮರ್ಡರ್ ಮಾಡಿಸ್ಬಿಡೋದು. ಇರಲಿಲ್ಲ ಅಂದ್ರೆ ಏನೋ ಪೇಷಂಟ್ ಕಳಿಸ್ಬಿಡೋದು. ಬ್ಯಾಡವ, ಬಡ್ರು ಹೊಟ್ಟಿ ಮೇಲೆ ಹೊಡಿಬೇಡ ತಾಯಿ. ಏನೋ ನಂಬಿ ಗೌಡ್ರು ಕೆಲಸ ಕೊಟ್ಟಾರ, ಕಾಮಗ ದುಡ್ಕೊಂಡು ತಿನ್ನಾಕ್ತಾನೆ. ನಾನು ಪುರ್ತಕ್ಕೆ ನಾನು ಬಿಟ್ಬಿಡ್ತಾರೆ. ನೋಡ್ಮಲ್ಲು, ನಿರಾಕರಿಸಿ ಹೋದದ್ದೇ ಆದ್ರೆ ನೀ ಮನೆ ಹೊಸ್ತಿಲನ್ನ ಸಹ ದಾಟೋದಿಲ್ಲ. ಹುಷಾರ್. ನೋಡು, ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಮನೆಯಿಂದ ಹೊರ ಹಾಕ್ತೆ.
ನನ್ನ ಕಾಮದೋಸೆಗೆ ಅಡ್ಡಿ ಬರಬಾರ್ದು ಅಂತ ನನ್ನತ್ತೆ ಮೇಲೆ ಸುಳ್ಳು ಅಪವಾದನ ಹೊರಿಸಿ ಭಿಕ್ಷೆ ಬೇಡೋದಕ್ಕೆ ರೋಡಲ್ಲಿ ಬಿಟ್ಟೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಿನ್ನಂತವಳು ನನಗೆ ಯಾವ ಲೆಕ್ಕ? ನೋಡು, ನೀನೇನಾದ್ರೂ ನನ್ನ ಆಸೆಯಿಂದ ಈಡೇರಿಸದೆ ಹೋದ್ರೆ ಚೀರಾರಿ ಜನನ ಸೇರಿಸ್ತೀನಿ. ನನ್ನ ಮಾನ ಕೆಡಿಸೋದಕ್ಕೆ ಬಂದಿಂದ ಅಂತ ಹೇಳಿ ಸಾಯೋ ತನಕ ಜೈಲಲ್ಲಿ ಕೊನೆಯ ಹಾಗೆ ಮಾಡ್ತೀನಿ. ನೋಡು, ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ನನ್ನ ಅಂಗ ಸೌಂದರ್ಯದಲ್ಲಿ ಸುಖವನ್ನ ಅನುಭವಿಸಬಾಬ. ಯಾ ನಿನ್ನ ಅಂಗ ಸೌಂದರ್ಯ ತಗೊಂಡ್ ನಾ ಏನ್ ಮಾಡ್ಲಿ? ನಿನ್ನ ರೊಕ್ಕ ರೂಪಾಯಿ ನಿನ್ನ ತಕ ಇಟ್ಕೋ. ನಾ ಬಡನ ಇರ್ಬೋದು, ಆದ್ರೆ ನಿಯತ್ತೈತ್ ನನಗ ಕೆಲಸ ಅನ್ನ ತಿನ್ನು ಮನಿ ಒಳಗ ದ್ರೋಹ ಬಗೆಯುವಂತ ಬುದ್ಧಿ ನನಗೆ ಕೊಟ್ಟಿಲ್ಲ ದೇವ್ರ. ಬ್ಯಾಡ ತಾಯಿ, ನಿನ್ನ ಮನಿಗೆ ದೊಡ್ಡ ನಮಸ್ಕಾರ, ನಿಮ್ಮ ಕೆಲ್ಸಕ್ಕೂ ದೊಡ್ಡ ನಮಸ್ಕಾರ. ನಿಮ್ಮಂತರ ಸಾವುಕಾರ ಸವಾಸನ ಬೇಡ ನಮಗೆ. ದೊಡ್ಡ ದುಡ್ಕೊಂತಿತ್ತು ಹೋಗಿ ನಾವು. ನೀವು ಬೇಗ ಬರ್ದೆ ಹೋಗಿದ್ರೆ ನನ್ನ ಗತಿ ಇವಳ ಕೈಯಲ್ಲಿ ಸಿಕ್ಕು. ವಾವ್, ಫ್ಯಾಂಟಾಸ್ಟಿಕ್! ಎಂಥ ದೃಶ್ಯ! ವಾ, ಆ ನಿನ್ನ ಕಾಮ ಚಪದ ನಟನೆಯನ್ನು ಕಂಡು ನಿನಗೆ ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತು. ನನ್ನ ತಂದೆಗೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಮನೆಯನ್ನು ಬಿಟ್ಟು ಹಾಕಿ ನನ್ನ ಮನಸ್ಸಿನ ಕಲ್ಲು ಮಾಡಿದ ಕರ್ಮ ನೀನು. ಬಲ್ಲವರು ಒಂದು ಮಾತು ಹೇಳ್ತಾರೆ, ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ. ನಾನು ಹೆಣ್ಣಿನ ಬೆನ್ನು ಹತ್ತಿದೆ, ನೆರಳಿನ ಬೆನ್ನು ಹತ್ತಿದೆ, ಇವತ್ತು ಹೆಣ್ಣಿನ ಬೆನ್ನು ಹತ್ತಿ ನಿನ್ನ ಮಾತು ಕೇಳಿ ಮುದ್ದಿನಂತ ನನ್ನ ತಂದೆ ತಾಯಿಗಳನ್ನ ನಿನ್ನ ಮಾತು ಕೇಳಿ ಕಳೆದುಕೊಂಡೆ. ಹೇಳು ಹೇಳು, ನಾನು ಯಾಕೆ ಮೋಸ ಮಾಡಿದೆ? ಆಗ ಹೊಡೆದಿದ್ದೆ ಅಂದ್ರೆ ಹಿಂಗ ಬಾಳೆ ಹಿಂಗ್ಯಾಕಿರ್ತಿತ್ತು. ಅದು ಏನದು? ಯಾಕೆ ಹೇಳಲಿಕ್ಕೆ ಭಯ ಆಗ್ತಾ ಇದೆಯಾ? ತಂದೆ ತಾಯಿ ಗೊಗುರಿ ಬೀಡಿಕೊಂಡ್ರು ಅವರು ಮನಸ್ಸು ಕಲ್ಲಾಗುವಂತೆ ನನ್ನ ಮನಸ್ಸನ್ನು ನಿವರ್ತಿಸಿ ನನ್ನ ಕೈಯಾರಿ ಕಾಲಿನ ಒದಿಸಿ ಅವರನ್ನು ಹೊರಗೆ ಹಾಕಿದೆ. ನಿನಗೆ ದುಡ್ಡು ಮತ್ತು ಕಾಮದ ಹೆಚ್ಚಾಗಿದ್ದರೆ ಇನ್ನು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನಾನು ನಿನಗೆ ಕೊಟ್ಟಿದ್ದೆ. ಯಾವನು ಬೇಕೋ ಅವನ ಜೊತೆ ನೀನು ಹೋಗಬಹುದಾಗಿತ್ತು. ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೆಯಾ? ನನ್ನ ಜೀವನದ ಯಾಕೆ ಮಾಡಿದೆ ಹೇಳು? ಬೇಡ್ರಿ, ನನ್ನ ನೀನು ಮಾಡಬೇಡಿ. ಹಣದ ಮೇಲಿನ ವ್ಯಾಮೋಹಕ್ಕೆ ಬಲಿಯಾಗಿ ಇಲ್ಲಿವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾ ಬಂದೆ. ಅದಕ್ಕಾಗಿ ನನಗೆ ತುಟ್ಟಿರೋರು ಬೇಕಾಗಿತ್ತು. ಆ ಸಮಯದಲ್ಲೇ ನೀವು ಸಿಕ್ರಿ. ಹೇಗಾದ್ರೂ ಮಾಡಿ ನಿಮ್ಮ ಸಂಪತ್ತನ್ನ ದೋಚ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ತಾಯಿ ತಂದೆ ಅಡ್ಡಿ ಬರ್ತಾರೆ ಅಂತ ತಿಳಿದು ಅವರನ್ನ ಮನೆ ಬಿಟ್ಟು ಹೊರ ಹಾಕ್ತಿ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ. ದುಡ್ಡು ಬೇಕಾ? ದುಡ್ಡು ಗಳಿಸಬೇಕಾದ್ರೆ ಸೂಳ್ಯ ಬೆಳೆ ರೋಡಿಗೆ ಇದ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾರೆ. ಅವರಿಗೂ ನಿನಗೆ ಏನು ವ್ಯತ್ಯಾಸ? ಸೂಳ್ಯ ಪಟ್ಟಕ್ಕೂ ಗರಿತಿಯ ಮಗಟ್ಪಟ್ಟಕ್ಕೂ ಅಜಾಗಜಾಂತರ ವ್ಯತ್ಯಾಸವಿದೆ. ಕ್ಷಮೆ ಎನ್ನುವ ಶಬ್ದ ನಿನ್ನ ಬಾಯಿಂದ ಸ್ಥಿರವಲ್ಲ.
ಅದಕ್ಕೆ ಅಪಮಾನ. ಕ್ಷಣ ಶಬ್ದ ನಿನ್ನ ಬಾಯಿಂದ ಬರಬಾರ್ದು. ನಿನ್ನ ಬಾಯಿಂದ ನನ್ನ ತಂದೆ ತಾಯಿ ಎಲ್ಲಿದ್ದಾರೆ ಹುಡುಕೊಂಡು ಅವ್ರ ಕಾಲಿಗೆ ಕ್ಷಮೆ ಕೇಳಿದ್ರೆ ಸಾಕು. ಇಲ್ಲ ಅಂದ್ರೆ ನಿನ್ನ ಹೋಗಿ ನಿನ್ನ ಬಂದ್ರೆ ಕಾಲ್ ಮಾರ್ಲಿ ಹೊಡಿಬೇಕು ಅಕ್ಕಿಗಿತ್ತ. ನಿಮ್ಮವ್ರ ತಂದೆ ತಾಯಿ ಮಾಡಿದ್ದು ಚಲೋ ಇರ್ತಾವ, ಅವನು ಆಗ್ಬೇಕು. ಇವು ಒಟ್ಟು ಕಣ್ಣ ಮೂಗ ನೆಟ್ಟಗದಾವ ಅಂತೇಳಿ ಮದುವೆ ಹಾಕಿರಿ, ಹಿಂಗ ಆಗು ಇವು. ನೋಡ್ರಪ್ಪ, ನೀವರ ಬುದ್ಧಿ ಕಲೀರಿ. ಮನ್ಯಾಗ ಅವು ಅಪ್ಪ ಈಟ್ರಾಕ್ಲೆ ಜೋಪಾನ ಮಾಡಿರ್ತಾರ. ನಾವು ಹೆಂಗಿರ್ತೀವಿ ಗೊತ್ತಿರ್ತ, ಚಲೋ ಹೆಣ್ಣು ತೆಗೆದು ಮದುವೆ ಮಾಡ್ತಾರ ಅವರು. ಬಾಳೆ ನೆಟ್ಟಗಿರ್ತಾವ. ಎಲ್ಲಾರ ಕಾಲೇಜ್ಗೆ ಹೋಗಿ ಲವ್ ಮಾಡಿ ತಂದ ನೋಡವ ಮನೆ ಮಸೂತಿನ ಮಾಡಿ ಇಟ್ಕೊಳಕಿ. ಹಂಗೆ ಮಾಡ್ಕೊಳಕ್ ಹೋಗ್ಬೇಡ್ರಿ, ಶಾನ್ಯಾರ ಹಾಕಿರಲ್ಲ. ಶಾನ್ಯಾರಾಗ ಅಪ್ಪರ ನಿಧಾನವಾಗಿ ಕಣ್ಣು ಬಿಡ್ರಿ ಅಪ್ಪರ. ಅಪ್ಪರ ನಾ ಕಾಂತನೇನ ನೋಡ್ರಿ ಅಪ್ಪ ಅವ್ರ. ಅಪ್ಪ ನಾ ಕಾಣಕತ್ತೇನ್ರ, ನಾ ಕಾಣಕತ್ತೇನ್ರ. ಏ ನಮ್ಮ ಅಪ್ಪಗೆ ಕಣ್ಣು ಬಂದು ಏನಾತು? ಹಿಂಗ್ಯಾಕಾತು? ದೊಡ್ಡ ಗಾತ ಆಗೈತ್ರಿ ಅಪ್ಪ, ದೊಡ್ಡ ಗಾತ ಆಗೈತಿ. ಅವತ್ತು ನಿಮ್ಮ ಹೆಂಡತಿ ಕರ್ಕೊಂಡು ನಿಮ್ಮ ತಾಯಿ ಹತ್ರ ತಂದೆ ಹತ್ರ ಕ್ಷಮೆ ಕೇಳ್ಬೇಕಂತ ಕರ್ಕೊಂಡು ಹೋದ್ರಲ್ರಿ ಅಪ್ಪ. ಆ ಗಡಿಬಿಡಿ ಒಳಗ ನಿಮಗ ಕಾರ್ ಆಕ್ಸಿಡೆಂಟ್ ಆಯ್ತ್ರಿ ಅಪ್ಪ, ಕಾರ್ ಆಕ್ಸಿಡೆಂಟ್. ಹೌದ್ರಿ ಅಪ್ಪ. ಸುಮತಿ ನಿಮ್ಮ ಹೆಂಡತಿಯವರು ಆ ಕಾರ್ ಅಪಘಾತದಲ್ಲಿ ಅವರ ಹೆಣ ಛಿದ್ರ 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 ಆಗಿ ಹೋತ್ರಿ ಅಪ್ಪ. ಆಕೆ ಆ ಹುಚ್ಚು ಗಂಡಿ ಸತ್ಯದ ಚಲೋ ಆತು ಬಿಡು, ಸತ್ಯದ ಚಲೋ ಆತು. ಆಕಿ ಮಾಡಿದಂತ ಪಾಪ ಒಂದ ಎರಡ, ಆಕಿ ಪಾಪ ಆಕಿನ ಕೊನೆಗೂ ನುಂಗ್ಕೊಂಡ್ ಬಿಡ್ತ್ರಿ ಅಪ್ಪ. ಏನು ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ಐತಿ, ಆದ್ರೆ ನಿಮ್ದು ಒಂದು 2 ಕಣ್ಣುಗಳನ್ನು ಡ್ಯಾಮೇಜ್ ಆಗಿದ್ದು ಅಂತ್ರಿ, ಮತ್ತ ಹೃದಯನೂ ಡ್ಯಾಮೇಜ್ ಆಗಿತ್ತಂತ. ಏನು? ನನ್ನ 2 ಕಣ್ಣು ಹೋಗಿದ್ದು? ಹೌದು. ಈ ಉಸಿರಾಡು ಗಾಳಿ ನಿಂತೋಗಿತ್ತು. ಏ ಏ ಏ ನನ್ನ ಕಣ್ಣ, ನನಗೆ ಹೃದಯ ಕೊಟ್ಟ ಪುಣ್ಯಾತ್ಮ ಯಾರಂತ ತಿಳ್ಕೊಂಡಿರೋ? ಅಪ್ಪ ಅವಳು ಬ್ಯಾರೆ ಯಾರು ಅಲ್ಲಪ್ಪ, ನಿನ್ನ ಹೆತ್ತ ತಾಯಿ. ಅಂದ್ರೆ ನನ್ನ ತಾಯಿಗೆ? ಹೌದಪ್ಪ. ಏನು? ನಿನಗೆ 9 ತಿಂಗಳು ಹೊತ್ತು ಹೆತ್ತು ತನ್ನ ಕರುಣನೆ ಕಿತ್ತುಕೊಟ್ಟ ಮಹಾತಾಯಿ ಅವಳು. ನೀನು ಕುಡಿದು ಕುಡಿದು ನಿನ್ನ ಕಿಡ್ನಿ ಡ್ಯಾಮೇಜ್ ಆದಾಗ ತನ್ನ ಕಿಡ್ನಿನೇ ನಿನಗೆ ಕೊಟ್ಟು ನಿನ್ನ ಪ್ರಾಣ ಉಳಿಸಿದ ಮಹಾತಾಯಿ ಅವಳು. ಲಾಲಿ ಹಾಡೋ ತಾಯಿಗೆ. ನನ್ನ ತಾಯಿ ಏನಾಗಿತ್ತು? ಮನೆ ಬಿಟ್ಟು ಹೋದ್ಮೇಲೆ ಬಿಸಿಲು ಮಳೆ ಗಾಳಿ ಚಳಿಯಲ್ಲಿ ಅಡ್ಡಾಡ್ತಾ ಭಿಕ್ಷೆ ಬೇಡ್ತಾ ನನ್ನ ಸುಮತಿ ರಸ್ತೆ ದಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಕಾರ್ ಗಾಡಿ ತಗೊಂಡು ಬಂದು ಆಕ್ಸಿಡೆಂಟ್ ಮಾಡ್ಬಿಟ್ಟ. ಅವಾಗ ನನ್ನ ಸುಮತಿ, ನನ್ನ ಪ್ರಾಣದ ಪ್ರಾಣವಾಗಿದ್ದ ಸುಮತಿ ಆಸ್ಪತ್ರೆಯಲ್ಲಿ ಅನಾಥವಾಗಿ ನಿಂತು. ಅದೇ ಕ್ಷಣಕ್ಕೆ ಒಬ್ಬನಿಗೆ ಕಾರ್ ಗಾಡಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಬಂದಿದ್ದ. ಅವನಿಗೆ 2 ಕಣ್ಣುಗಳು, ಹೃದಯ ಕೂಡ ಡ್ಯಾಮೇಜ್ ಆಗಿ ಹೋಗಿದ್ವು. ನನ್ನ ಸುಮತಿ ಕಣ್ಣುಗಳನ್ನ ಹೃದಯದ ಕಿತ್ತು ಅವನಿಗೆ ಹಾಕ್ಬಿಟ್ರಂತೆ. ನನ್ನ ಸುಮತಿ ಹೇಳ್ತಾ ಇದ್ಲು, ನಾನು ಯಾವತ್ತು ಯಾರ ಋಣದಲ್ಲಿ ಹೋಗೋದಿಲ್ಲ,
ನಾನ್ ಮಾಡಿದ ಸಾಲ, ನನ್ ಮಗ ಮಾಡಿದ ಸಾಲ ಎಲ್ಲ ತೀರ್ಸಿ ಹೋಗ್ತೀನಿ ಅಂತ. ಹೇಳಪ್ಪ, ನಿನ್ ಸಾಲ ಇನ್ನು ಏನಾದ್ರೂ ಇದ್ರೆ ಹೇಳು. ನಾನು ಕೂಡ ನನ್ನ ಸುಮತಿ ಹಾಗೆ ಕಿಡ್ನಿ ಕಟುಗಳು ಕೊಟ್ಟು ನಿನ್ ಸಾಲ ಹರಿತೀನಿ, ಹೇಳು. ಅವತ್ತೆ ನಿನಗೆ ಹೊಟ್ಟೆ ತುಂಬ ಊಟ ಹಾಕಿದೆ, ಮೈ ತುಂಬ ಬಟ್ಟೆ ಕೊಟ್ಟೆ, ಲಕ್ಷ ಲಕ್ಷ ನಿನಗೆ ಖರ್ಚು ಮಾಡಿದೆ ಅಂತ ಹೇಳಿದೆ. ಅಲ್ಲೋ ಮಗನೇ, ಈ ನಿನ್ನ ಋಣ ನಾನು ಯಾವತ್ತೂ ಇಟ್ಕೋದಿಲ್ಲ ಅಂತ ಹೇಳಿದೀಯವ. ಆ ನಿನ್ನ ಋಣ ಈ ರೀತಿ ತೀರಿಸ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಈ ದೇಹಕ್ಕೆ ಜೀವ ಕೊಟ್ಟು ಈ ಸೌಂದರ್ಯವನ್ನು ನೋಡುವಂತ ನಿನ್ನ ಕಣ್ಣುಗಳನ್ನು ಕೊಟ್ಟು ಅವ್ವ ತಾಯಿಯ ಗುಣದ ಮುಂದೆ ನಿನ್ನ ಋಣ ಹೆಂಗೆ ಮುಟ್ಟಿಸ್ಲೇ ಅವ್ವ? ಮಹೇಂದ್ರ, ಹೆತ್ತ ತಂದೆ ತಾಯಿಗಳನ್ನ ಅವರು ಜೀವದಿಂದಿರುವಾಗಲೇ ಪ್ರೀತಿಸಬೇಕು, ಗೌರವಿಸಬೇಕು, ಪೂಜಿಸಬೇಕು. ಸತ್ತ ಮೇಲೆ ಹತ್ರ ಏನು ಬಂತು ಪ್ರಯೋಜನ? ಇದ್ದಾಗೆಲ್ಲ ಜೀವನ ಪೂರ್ತಿ ಕಾಟ ಕೊಟ್ಟು ಸತ್ತ ಮೇಲೆ ಗೋಡೆಗೊಂದು ಫೋಟೋ ಹಾಕಿ ಮಾಲಿ ಹಾಕಿಬಿಟ್ರೆ ಪ್ರೀತಿ ಅಲ್ಲ ಕಣೋ. ತಂದೆ ತಾಯಿಗಳನ್ನ ಅವ್ರು ಬದುಕಿದ್ದಾಗಲೇ ಗೌರವಿಸ್ರಿ, ಪ್ರೀತಿಸ್ಬೇಕು. ಮಹೇಂದ್ರ, ನೀನು ಉಸಿರಾಡ್ತಾ ಇದ್ದೀಯಲ್ಲ, ಆ ಹೃದಯನು ನಿನ್ನ ತಾಯಿ ಹೃದಯ ಕಣೋ. ನೀ ಜಗತ್ತನ್ನೇ ನೋಡ್ತಾ ಇದೆಯಲ್ಲ, ಅವೆರಡು ಕಣ್ಣುಗಳು ನಿನ್ನ ತಾಯಿಯ ಕಣ್ಣುಗಳು. ನಾನು ಆಸ್ಪತ್ರೆಗೆ ಹೋಗಿ ನಾನು ಸುಮತಿನ ನೋಡಕಂತ ಹೋದ್ರೆ ಆಗ್ಲೇ ಅನಾಥ ಶವ ಅಂತ ಅವಳನ್ನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ರು. ಆದ್ರೆ ಹಾಗೋ ವಿಷಯ ತಿಳಿದು ನನಗೆ ಅವಳ ಕಣ್ಣು ಮತ್ತು ಹೃದಯನ ಬೇರೊಬ್ಬರಿಗೆ ದಾನ ಮಾಡಿದ್ದಾರೆ ಅಂತ. ನನ್ನ ಸುಮತಿ ಕಣ್ಣುಗಳನ್ನ ನಾನು ನೋಡ್ಬೇಕು. ಈ ಭೂಮಿ ಬಿಟ್ಟು ಹೋದ ಸುಮತಿನ ನಾನು ಬಂದನೆ ಕಣ್ಣುಕೋಬೇಕು ಅಂತ ಅವಳ ಕಣ್ಣುಗಳನ್ನ ಅದ್ರ ನೋಡಿ ಮನ ತೃಪ್ತಿ ಪಡ್ಕೋಬೇಕು ಅಂತ ಹೇಗೋ ಮಾಡಿ ಆ ಕಣ್ಣುಗಳ ವಿಳಾಸ ಪಡ್ಕೊಂಡು ಬಂದೆ. ಹುಡುಕ್ತ ಬಂದರೆ ಅದು ಈ ಪುಣ್ಯಾತ್ಮನ ವಿಳಾಸ. ಇಲ್ಲಿಗೆ ಬಂದೆ. ನೋಡಪ್ಪ ಅಪ್ಪಾಜಿ, ನನ್ನ ತಾಯಿ ಕಣ್ಣು ನೋಡು. ನೋಡಪ್ಪಾಜಿ, ಕಣ್ಣು ತುಂಬ ನೋಡಪ್ಪಾಜಿ. ನನ್ನ ಸುಮತಿಯ ಕಣ್ಣುಗಳನ್ನ ತುಂಬ ತುಂಬಿಕೊಂಡೆ. ಈ ನನ್ನ ಮನೆಯ ಆನಂದ ಪರಮಾನಂದ ಆಗೋವರೆಗೂ ನೋಡಿದೆ. ಸುಮತಿ, ನನ್ ಬಿಟ್ಟು ಹೊರಟು ಹೋಗ್ಬಿಟ್ಟು ಯಾ ಸುಮ್ತಿ ನೀನು? ಬೇಡ ಸುಮ್ತಿ, ನಾನು ಬರ್ತೀನಿ ಸುಮ್ತಿ. ನೀವು ಹೋಗ್ಬಿಡಪ್ಪ, ನಿನ್ನ ಒಳ್ಳೆ ಮಗನಾಗಿ ನಾನು ನಿನ್ನ ಜೊತೆ ಇರ್ತೀನಪ್ಪ.
ಕೊಟ್ಟು ನನಗೆ ಜನ್ಮ ನೀಡಿದ ತಾಯಿಯಮ್ಮ, ನಿನ್ನ ಉಸಿರು ಕೊಟ್ಟು ಜನ್ಮ ನೀಡಿ ಹೊರ ಬಂದ ನಂತರ ಈ ದೇಹಕ್ಕೊಂದು ಹೆಸರು ಇಟ್ಟು ಜಗಕ್ಕೆ ತೂರಿ ಪ್ರೀತಿಯಿಂದ ನನಗೆ ಮುತ್ತು ಕೊಟ್ಟು ಕೊಟ್ಟು ತುತ್ತು ನೀಡಿ ಮತ್ತೆ ಆ ನಿನ್ನ ಹೃದಯನ ನನಗೆ ಕೊಟ್ಟು ಮಗನೇ ಜೀವಂತವಾಗಿ ಇರುವಂತ ನನಗೆ ಕೊಟ್ಟು ಹೋದಿಯಲ್ಲ ಮುಂದಿನ ಜನ್ಮ ಅನ್ನೋದೊಂದಿದ್ರೆ ಒಳ್ಳೆ ಮಗನಾಗಿ ಹುಡ್ತೀನಮ್ಮ. ಯಾವ ಹೆತ್ತ ತಂದೆ ತಾಯಿಗಳಿಗೂ ನನ್ನಂತ ಕೆಟ್ಟ ಮಗ ಹುಟ್ಟಬಾರ್ದು. ಅಮ್ಮ 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 ಅಮ್ಮ. ಒಳ್ಳೆದನ್ನ ಮಾಡೋ ಸೈನಿಕರವರು. ಅವ್ರ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆಗಳನ್ನು ಕೊಡಬೇಡ ತಂದೆ. ಆದಷ್ಟು ಅವರಿಗೆ ಆರೋಗ್ಯ ಐಶ್ವರ್ಯನ ಕೊಟ್ಟು ಸಲಹು ತಂದೆ, ಸಲಹು.